ಯಾಕೋ ಕಂದ ಕಟ್ ಮಾಡ್ಬಿಟ್ಟಿ ನೀನ್ ಅವಾಗ್ಲೇ? ಒಳಗೆ ಹೋಗ್ತೀನಿ ತಡೀರಿ ಒಂದ್ ಒಟ್ಟು ವಾದ ಮಾಡ್ತಾ ಇದ್ದೀನಿ. ತೀರು ನೀನು ಒಂದನ್ನ ಮಾಡು ಎರಡನ್ನ ಮಾಡು. ನಾನು ನಿನ್ನ ಕೂತ್ಕೊಂಡಿರ್ಬೇಕಾರೆ ಅಮಾವಾಸ್ಯೆ ಪೂಜೆ ಕೂತ್ಕೊಂಡಿರ್ಬೇಕಾರೆ ನೀನ್ ಫೋನ್ ಕಟ್ ಮಾಡಿದ್ರೆ ಬರ್ಬಾರ್ದು ಕಷ್ಟ ಬರುತ್ತೆ ನಿನ್ಗೆ. ಈಗ್ಲೇ ಬರ್ಬಾರ್ದು ಕಷ್ಟ ಬಂದು ದುಡ್ಡು ಕಾಸು ಅಂತ ಅಲಿತಾ ಇದೀಯಾ. ತಿರ್ಗೇ ಮುಂದಕ್ಕೆ ತಿರ್ಗಾ ಬರ್ಬಾರ್ದು ಕಷ್ಟ ಬಂದು ಹೆಸರು ಕೆಡಿಸ್ಕೊಂಡು ಮರ್ಯಾದೆ ಎಲ್ಲ ಕೆಡಿಸ್ಕೊಂತೀಯ. ನಾನು ಹೇಳ್ದಂಗೆ ಮಾಡು, 10 ನಿಮಿಷ ಸುಮ್ಮನೆ ಒಂದ್ ಜೊತೆ ಮಾತಾಡು. ನಿನಗೆ ಬಂದಿರೋ ಕಷ್ಟ ಎಲ್ಲ ಒಂದೊಂದೇ ಇನ್ನು 2 ದಿವಸದಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀನಿ, ಆಯ್ತಾ? ಆಯ್ತು. ಫೋನ್ ಕಟ್ ಮಾಡೋದು ಅದು ಇದು ಎದ್ದೋಗೋದು ಮಾಡಿದ್ರೆ ನಿನಗೆ ಬರ್ಬಾರ್ದು ಕಷ್ಟ ಎಲ್ಲ ಬರುತ್ತೆ ಇನ್ನ 2 ದಿವಸ ಒಳಗೆ. ಒಳಗಡೆ ಹೋಗಿ ಮಾತಾಡ್ತೀನಿ. ಒಳಗಡಿಕಲ್ಲ, ನಾನು ಏನೋ ಮಾತಾಡ್ತಾ ಇದ್ದೀನಿ, ಸುಮ್ನೆ ಕುಂತಿರ್ಬೇಕು, ಆಯ್ತು. ಗೊತ್ತಾಯ್ತಾ? ನಾನ್ ನಿನಗೋಸ್ಕರ ಪೂಜೆ ಮಾಡ್ತೀನಿ. ನಾನು ತಪಸ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಿನ್ ಕಷ್ಟ ದೇವ್ರು ಬೇಡ್ಕಂತಿದ್ದಲ್ಲೋ, ಸ್ವಾಮಿ ಹಿಂಗಾಯ್ತಂತ ನನ್ಗೆ ಗೋಚರಿಸ್ತು. ನಾನು ಇಲ್ಲೇ ಬರ್ಬೇಕಾದ್ರೆ ಅಮಾವಾಸ್ಯೆ ಇವತ್ತು ಕುಂತಿದ್ದೀನಿ, ನಾನೇ ಭಯ ಪಡ್ತಿಲ್ಲ. ನೀನ್ ಮನೇಲಿರೋ ನೀನಕ್ ಭಯ ಪಡ್ತಿದ್ಯಾ? ಇಲ್ಲಿ ಯಾರು ಇವತ್ತು ಮುಚ್ಚ ಬಂದ್ರ ಅದಕ್ಕೆ. ಎಲ್ಲಿ? ಗಿಡದಾಗೆ. ಅಲ್ಲೆಲ್ಲ ಗಿಡ್ಲಿ, ನೀನ್ ನನ್ನ ತಲೆ ಕೆಡಿಸ್ಕೊಂಬೇಡ. ನಾನ್ ಬೇರೆ ಕಡೆ ಇರೋದು, ನಾವು 1000 ಕಿಲೋಮೀಟರ್ ದೂರದಲ್ಲಿದ್ದೀನಿ, ಆಯ್ತಾ? ಏನೋ ಇಲ್ಲಿ ಯಾವ್ದೋ ಒಂದು ಸ್ಮಶಾನದಲ್ಲಿ ಕೂತ್ಕೊಂತಿದ್ದೀನಿ. ಈಗ ಮಣ್ ಮಾಡೋಗಿದ್ರು ಯಾವ್ದೋ ಒಂದು ಹೆಂಗ್ಸ್ನ. ಇಲ್ಲೂ ಹೆಂಗ್ಸೆ ಮಣ್ ಮಾಡ್ರದು. ಆಯ್ತಾ? ಕದ ತೆಗಿ ಮಗ. ಓಯ್ ಒಂದ್ ನಿಮಿಷ ಸುಮ್ಮಿರೋ, ಎದ್ರಕೊಂಡ್ಬಿಡ ಕಣ. ಒಂದ್ ನಿಮಿಷ ನಾನು ಹೇಳೋದ್ ಕೇಳ್ಕೊ. ಫೋನ್ ಕಟ್ ಮಾಡಿದ್ರೆ ಬರ್ಬಾರ್ದು ಕಷ್ಟ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ವಾ ನಿನ್ಗೆ? ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊ. ನಿದ್ ಬರಲ್ಲ ಇನ್ನೆಲ್ಲ ಇವತ್ತು. ಗೊತ್ತಾಯ್ತೇನೋ? ಗೊತ್ತಾಗ್ತಾಯ್ತು. ಆಮೇಲೆ ನಾನು ಆ ಗುಂಡಿ ಮೇಲೆ ಕೂತ್ಕೊಂಡು ನನ್ನ ಮಂತ್ರ ಪ್ರಯೋಗ ಎಲ್ಲ ಮಾಡಿ ಒಂದ್ ಸ್ವಲ್ಪ ನೀರ್ ಕುಡಿತೀನಿ ತಡೀರಿ. ಒಂದ್ ನಿಮಿಷ ತಡಿ, ಕುಡಿಬೇಡ. ಈ ಕುಡಿಬಾರ್ದು. ಗುಂಡಿ ಮೇಲೆ ಕೂತ್ಕೊಂಡು ನನ್ನ ಮಂತ್ರ ಪ್ರಯೋಗ ಮಾಡಿ ಎಣ ಎಬ್ಬರ್ಸ್ ಕುಂಡಿಸಿದೀನಿ. ಅದು ಒಂದಮ್ಮ ಮುತ್ತೈದೆ, ಇಷ್ಟ ಅಗ್ಲ ಕುಂಕುಮ ಇಕ್ಕವ್ರೆ, ಹಿಂದ್ಗಡೆ ಹೂವ ಮುಡ್ಸವ್ರೆ, ಹಸಿರು ಸೀರೆ ಉಡ್ಸವ್ರೆ. ಎಣ ಅಲ್ವನೋ? ನಾಯೋ ಗಾಳಿನೋ ಇದು ಹಿಂಗ ಎದ್ರಿ ಬಂತು. ಬೊಗಳದಂಗ ಸುಮ್ಮನೆ ನಿಂತ ಸ್ವಾಮಿ ನಾಯಿ. ಎಲ್ಲಿ? ಅದೇ ಕಣ ದೆವ್ವ ಕಣ, ಅದು ಅಮ್ಮ ದೆವ್ವ ಕಣ. ಆಫ್ ಮಾಡಿ 80 ಡಿಗ್ರಿ ಸೆಲ್ಸಿಯಸ್ಗಿಂತ ಅವರ ಪ್ರಾಣವನ್ನು ಉಳಿಸಿಕೊಡುವಾಗ 50-60 ಸೆಲ್ಸಿಯಸ್ ಬಂದರೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ. ಅವರ ಪ್ರಾಣಿ ಪಕ್ಷಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಮಾರ್ಗ ಮಧ್ಯೆ ಸಾಗಿಸುತ್ತಿರುವ ಮತ್ತು ಸಿಎಂ ಮನೆ ಮುಂದೆ ಧರಣಿಯನ್ನು ಕೂತು ಉಳಿತಾರ ಮಾಡುವಾಗ ಅವರು ಹೋಗುತ್ತಿರುವ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಅವರು ಕ್ಯಾಮ್ರಾಮನ್ ಸುಬ್ರಹ್ಮಣ್ಯನ್ ಜೊತೆ ಸೂರ್ಯಮನ್ ಕನಮನ್, ಬೆಂಗಳೂರು. ಹಲೋ, ಯಾರು? ನಾವು ಕೊರೋನಾ ಸರ್. ನನ್ಗೆ ಯಾಕೆ ಮಾಡಿದ್ರ ಸರ್? ನಿಮ್ಗೆ ಅಂತ ಅಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು. ಈ ಕೊರೋನಾ ಬಂದು ಜನ ಈಗ ಸಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಸರ್? ಇದು ಬಿಸಿ ನೀರು ಕುಡಿಬೇಕು, ಬಿಸಿ ಸ್ನಾನ ಮಾಡ್ಕೋಬೇಕು, ಬಿಸಿ ಊಟ ಮಾಡ್ಬೇಕು, ಮಾಸ್ಕ್ ಹಾಕಬೇಕು, ಆಮೇಲೆ ಇದೆಂತದ ಒಣ್ಣೆ ಯಂತ್ರಾಗ ಕೈ ತೊಳ್ಕೋಬೇಕು, ಕೈ ಸವರ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ ಆಗಿ ಇದನ್ನ ಕೈ ತೊಳ್ಕ ಮುಗಿಸಿ ನೋಡ್ಕೋಬೇಕು. ಗೊಣ್ಣೆ ಅಲ್ಲ ಸರ್, ಅದು ಗೊಣ್ಣೆ ಅಂತ ಹೇಳ್ಬಾರ್ದು. ಅಲ್ಲ ಹಂಗೆ ಬರ್ತೈತೆ ಹಿಂಗೆ ಅದ್ಮೀರಿ. ಆಮೇಲೆ ಇದು ಎಲ್ಲೂ ಜನದಿಂದ ಆಚೆಗಡೆ ದೂರ ಮಾರ್ಕೆಟ್ಗೆ ಬೇಕಾಬಿಟ್ಟು ಓಡಾಡಬಾರ್ದು. ಆಮೇಲೆ ಇದೆಂಥದ್ದು ಮನೆಗೆ ಬಿಟ್ಟು ಆಚೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ನಿಮಗೆ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ನೀವು ಹೇಳ್ಬೇಕು, ನಮಗೆ ಗೊತ್ತಿರೋದು ನಾವು ಹೇಳ್ಬೇಕು. ನಿಮ್ಮ ಕೈಲೇನೋ 500-1000 ಇದ್ರೆ ದಾನ ಮಾಡ್ಬೇಕು ಬಡವ್ರ ಬಗ್ಗರಿಗೆ. ನಮ್ಮ ಕೈಲಿ 50 ರೂಪಾಯಿ ಇದ್ರೆ ದಾನ ಮಾಡ್ಬೇಕು. ಇಷ್ಟೇ ಸರ್. ನಮ್ಮ ಮನೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಒಂದು ನಿಮಿಷ. ಆಯ್ತು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ನರಸಿಂಹರಾಜು, ಬಳ್ಳಾಪುರ ಸರ್. ಅದೇನು ಬಳ್ಳಾಪುರ ಅಂದ್ರೆ? ಬೂಡ್ನಳ್ಳಿ, ಇದು ತುಮಕೂರು ಹತ್ರ ಬಳ್ಳಾಪುರ. ತುಮಕೂರಿಂದ ನರಸಿಂಹರಾಜು ಬಳ್ಳಾಪುರ ಅಲ್ವಾ? ಬಳ್ಳಾಪುರ. ನರಸಿಂಹರಾಜು ಬಳ್ಳಾಪುರ ಅವರು ಒಳ್ಳೆ ಆರೋಗ್ಯದ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಿದ್ದಾರೆ. ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲು ಮತ್ತು ಜನರಲ್ಲಿ ಆತಂಕವನ್ನು ಹೋಗಲಾಡಿಸಲು ಮತ್ತೆ ಎದುರ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎದುರ್ಕೊಬಾರ್ದು. ನರಸಿಂಹರಾಜು ಅವರು ಜೀವನದಲ್ಲಿ ಹೇಗೆ ಮಾಡ್ಕೊಂಡಿದ್ದಾರೆ, ಹೇಗೆ ಗೊಣ್ಣೆ ತರದ್ರಲ್ಲಿ ಕೈ ತೊಳ್ಕೊಬೇಕು, ಆಮೇಲೆ ಊಟ ಮಾಡ್ಬೇಕಾ ಹೇಳಿರಲ್ಲ, ಅದೇ ಹಂಗನ್ನಕ್ ಹೋಗ್ಬೇಡಿ ಪಾಪ. ಅದು ಅದೇನು ಅಂದ್ರಲ್ಲ,
ಇದು ಗೊಣ್ಣೆ ತರದ್ದು ಅಂದ್ರೆ ಏನು ಸ್ಯಾನಿಟೈಸರ್. ಓ ಅದನ್ನ ನನಗೆ ಹೇಳಕ್ ಬರಲ್ಲ ಸ್ವಲ್ಪ. ಸ್ಯಾನಿಟೈಸರ್ ಅಲ್ಲಿ ಕೈ ತೊಳ್ಕೊಬೇಕು, ಬಿಸಿ ಊಟ ಮಾಡಬೇಕು, ಆಮೇಲೆ ಬಿಸಿ ನೀರು ಸ್ನಾನ ಮಾಡಬೇಕು, ಆಮೇಲೆ ಮಾರ್ಕೆಟ್ಗೆಲ್ಲ ಹೋಗ್ಬಾರ್ದು, ಮಾರ್ಕೆಟ್ಗೆ ಆಮೇಲೆ ಜನ ಇರ್ತಾವ ಹೋಗ್ಬಾರ್ದು, ಜನ ಇರೋ ಹೋಗ್ಬಾರ್ದು ಅಂತ ಅವರು